ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಥೈರಾಯ್ಡ್ ಬಗ್ಗಿನ ಒಂದು ಸೀರೀಸ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಥೈರಾಯ್ಡ್ ಅಂತಂದರೆ ಈ ಗ್ರಂಥಿಯ ಕೆಲಸ ಕಾರ್ಯಗಳೇನು, ನಮ್ಮ ದೇಹಕ್ಕೆ ಎಷ್ಟು ಮುಖ್ಯವಾಗುತ್ತೆ ಥೈರಾಯ್ಡ್ ಗ್ರಂಥಿ, ಮತ್ತು ಥೈರಾಯ್ಡ್ ಗ್ರಂಥಿಯ ರೋಗಗ್ರಸ್ತ ಸ್ಥಿತಿ ಏನಾದ್ರು ಉಂಟಾಯಿತು ಅಂತ ಹೇಳಿದರೆ ಅದರ ಒಂದು ಕೆಲಸ ಕಾರ್ಯಗಳ ವೈಫಲ್ಯದಿಂದ ಆಗ್ತಕ್ಕಂಥ ರೋಗಗಳ ಒಂದು ಮಾಹಿತಿ, ಹೈಪೋಥೈರಾಯ್ಡಿಸಮ್ ಅಂತಾರೆ, ಹೈಪರ್ ಥೈರಾಯ್ಡಿಸಮ್ ಅಂತಾರೆ, ಮತ್ತು ದೇಹದ ವಿವಿಧ ಅಂಗಗಳಿಗೆ ಈ ಥೈರಾಯ್ಡ್ ಗ್ರಂಥಿ ಹೇಗೆ ಉಪಯೋಗವಾಗುತ್ತೆ. ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್, ಇದಕ್ಕೆ ಕನ್ನಡದಲ್ಲಿ ಥೈರಾಯ್ಡ್ ಗ್ರಂಥಿನೂ ಅಂತೀವಿ, ಆದರೆ ಎಕ್ಸೋಕ್ರೈನ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಲೂ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸ್ನೇಹಿತರೆ. ಥೈರಾಯ್ಡ್ ಗ್ರಂಥಿ ಒಂದು ಎಂಡೋಕ್ರೈನ್ ಗ್ರಂಥಿ. ಎಂಡೋಕ್ರೈನ್ ಗ್ರಂಥಿ ಅಂತ ಹೇಳಿದರೆ ನಿರ್ನಾಳಕ ಗ್ರಂಥಿಗಳು ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಇದಕ್ಕೆ ನಾಳಗಳಿರಲ್ಲ ಅಂತ ಹೇಳಿದರೆ ಈ ಗ್ರಂಥಿಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ರಾಸಾಯನಿಕಗಳು ನೇರವಾಗಿ ರಕ್ತದೊಳಗೆ ಚಲನೆ ಮಾಡಿ ಅದರ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಅದಕ್ಕೆ ನಾಳ ಇರಲ್ಲ, ಅದಕ್ಕೆ ನಿರ್ನಾಳಕ ಗ್ರಂಥಿಗಳು ಅಂತಲೂ ಹೇಳ್ತೀವಿ ಸ್ನೇಹಿತರೆ. ಅಂತಃಸ್ರಾವ ಗ್ರಂಥಿಗಳೂ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂತಃಸ್ರಾವ ಗ್ರಂಥಿಗಳು ಮತ್ತು ನಿರ್ನಾಳಕ ಗ್ರಂಥಿಗಳು ಅಂತ ಕನ್ನಡದಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡು ಮತ್ತು ಥೈರಾಯ್ಡ್ ಗ್ಲ್ಯಾಂಡು, ಈ ಗ್ಲ್ಯಾಂಡ್ಗಳಿಗೆ, ಈ ಗ್ರಂಥಿಗಳಿಗೆ ಹೀಗೆ ನಾವು ಉಪಮೇಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಥೈರಾಯ್ಡ್ ಗ್ರಂಥಿ, ಇದರ ಮುಖ್ಯವಾದ ಕಾರ್ಯಗಳೇನು, ಇದರ ಒಂದು ರೋಗಗ್ರಸ್ತ ಸ್ಥಿತಿ ಏನು, ಈ ರೋಗಗ್ರಸ್ತ ಸ್ಥಿತಿಯಿಂದ ಪೂರ್ತಿಯಾಗಿ ಹೊರಗೆ ಬರಲಿಕ್ಕೆ ಸಾಧ್ಯವಿದೆಯಾ, ಮತ್ತು ನಮ್ಮ ಹೋಮಿಯೋಪತಿಯಲ್ಲಿ ಇದರ ಒಂದು ದೃಷ್ಟಿಕೋನ ಏನು, ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ವಿಡಿಯೋ 4 ಅಥವಾ 5 ಭಾಗಗಳಾಗಿ ನಾನು ಮಾಡಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಇದು ಮೊದಲನೇ ಭಾಗ. ಮೊದಲನೇ ಭಾಗದಲ್ಲಿ ಈ ನಿರ್ನಾಳಕ ಗ್ರಂಥಿಗಳಲ್ಲಿ ಒಂದಾಗತಕ್ಕಂಥ ಥೈರಾಯ್ಡ್ ಗ್ರಂಥಿ, ಇದರ ಮುಖ್ಯವಾದ ಕೆಲಸ ಕಾರ್ಯಗಳನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ನಿರ್ನಾಳಕ ಗ್ರಂಥಿ, ಥೈರಾಯ್ಡ್ ಗ್ರಂಥಿ ನಮ್ಮ ಕತ್ತಿನಲ್ಲಿ ಇರುತ್ತೆ ಸ್ನೇಹಿತರೆ. ಈ ಭಾಗದಲ್ಲಿ ಇರ್ತಕ್ಕಂಥ ಗ್ರಂಥಿಗೆ ನಾವು ಥೈರಾಯ್ಡ್ ಗ್ರಂಥಿ ಅಂತಲೂ ನಾವು ಹೇಳ್ತೀವಿ. ಇದು ಒಂದು ನಿರ್ನಾಳಕ ಗ್ರಂಥಿ ಅಂತ ನಾನಾಗಲೇ ಹೇಳಿದ್ದೀನಿ. ಈ ನಿರ್ನಾಳಕ ಗ್ರಂಥಿ ನಮ್ಮ ದೇಹದಲ್ಲಿ T1, T2, T3, T4 ಈ 4 ದ್ರವಗಳನ್ನು, ಈ 4 ರಾಸಾಯನಿಕಗಳು ಈ ಗ್ರಂಥಿಯಿಂದ ಉತ್ಪತ್ತಿ ಆಗ್ತಾ ಇರುತ್ತೆ ಸ್ನೇಹಿತರೆ. T1, T2, T3, T4 ಇದರಲ್ಲಿ ಮುಖ್ಯವಾಗಿ ಕಾರ್ಯವನ್ನು ನಮ್ಮ ದೇಹದಲ್ಲಿ ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ T3 ಮತ್ತು T4. T3 ಮತ್ತು T4ಗಳು ಬಹಳಷ್ಟು ಮುಖ್ಯವಾಗುತ್ತೆ. ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗತಕ್ಕಂಥ ರಾಸಾಯನಿಕಗಳು ಇವಾಗಿರುತ್ತೆ. T1, T2 ಪ್ಯಾರಾಥೈರಾಯ್ಡ್ ಅನ್ನುವ ಗ್ರಂಥಿಯಿಂದ, ಥೈರಾಯ್ಡ್ ಗ್ರಂಥಿಯಲ್ಲಿ ಇನ್ನೊಂದು ಭಾಗ ಇರುತ್ತೆ ಪ್ಯಾರಾಥೈರಾಯ್ಡ್ ಅನ್ನುವ ಒಂದು ಗ್ರಂಥಿ. ಈ ಪ್ಯಾರಾಥೈರಾಯ್ಡ್ ಅನ್ನುವ ಗ್ರಂಥಿಯಿಂದ T1, T2 ಉತ್ಪತ್ತಿ ಆಗ್ತಾ ಇರುತ್ತೆ. ಥೈರಾಯ್ಡ್ ಗ್ರಂಥಿಯಿಂದ T3, T4 ಉತ್ಪತ್ತಿ ಆಗ್ತಾ ಇರುತ್ತೆ. ಇದಕ್ಕೆ ನಾಮಕರಣಗಳನ್ನ ನಾವು ಈ ಥರ ಮಾಡಿದ್ದೀವಿ, T1, T2, T3, T4 ಅಂತ. ಸೊ ಈ T1, T2, T3, T4 ಈ ರಾಸಾಯನಿಕಗಳೇನಾದ್ರೂ ಏರ್ಪೇರಾಯಿತು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಬಹಳಷ್ಟು ರೋಗಗ್ರಸ್ತ ಸ್ಥಿತಿ ಉಂಟಾಗುತ್ತೆ ಸ್ನೇಹಿತರೆ. ಸೊ ಈ ರಾಸಾಯನಿಕಗಳು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗೋದು ಒಂದು ಕಡೆ ಆಯಿತು ಅಂತ ಹೇಳಿದರೆ, ಥೈರಾಯ್ಡ್ ಗ್ರಂಥಿಯ ರಾಸಾಯನಿಕಗಳಿಂದ ನಮ್ಮ ದೇಹದ ವಿವಿಧ ಚಟುವಟಿಕೆಗಳು ನಡೀತಾ ಇರುತ್ತೆ. ಇಲ್ಲಿ ಮುಖ್ಯವಾಗತಕ್ಕಂತಹ ಚಯ ಅಪಚಯದ ಕ್ರಿಯೆ. ಈ ಚಯ ಅಪಚಯದ ಕ್ರಿಯೆ ನಮ್ಮ ದೇಹದಲ್ಲಿ ಸರಿಯಾಗಿ ನಡಿಬೇಕು ಅಂತ ಹೇಳಿದರೆ ಥೈರಾಯ್ಡ್ ಗ್ರಂಥಿಯ T3 ಮತ್ತು T4 ಅನ್ನುವ ರಾಸಾಯನಿಕಗಳು ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಚಯ ಅಪಚಯದ ಕ್ರಿಯೆಯಲ್ಲಿ ವ್ಯತ್ಯಯ ಏನಾದ್ರು ಉಂಟಾಗ್ತಿದೆ ಅಂತ ಹೇಳಿದರೆ
ಥೈರಾಯ್ಡ್ ಗ್ರಂಥಿಯ ತೊಂದರೆ ಏನಾರು ಇದೆಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಮತ್ತು ಥೈರಾಯ್ಡ್ ಗ್ರಂಥಿಯ ಮುಖ್ಯವಾದ ಇನ್ನೂ ಒಂದು ಬಹಳ ಮುಖ್ಯವಾದ ಕೆಲಸ ಕಾರ್ಯ ಅಂತ ಹೇಳಿದರೆ ನಮ್ಮ ದೇಹದ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ದ ಬಾಡಿ ಅಂತ ಹೇಳಿದರೆ ವಿವಿಧ ಅಂಗಗಳು ನಮ್ಮ ದೇಹದಲ್ಲಿ ಚೆನ್ನಾಗಿ ಬೆಳೀತಾ ಇದೆಯಾ, ಬೆಳೆದ ಮೇಲೆ ಅದರ ಕಾರ್ಯವೈಖರಿ ಚೆನ್ನಾಗಿದೆಯಾ ಅನ್ನುವುದನ್ನು ಥೈರಾಯ್ಡ್ ಗ್ರಂಥಿಯ ಆರೋಗ್ಯದ ಮೇಲೆ ನಿಂತಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಮೆಂಟಲಿ ರಿಟಾರ್ಡೆಡ್ ಅಂತ ಹೇಳಿದರೆ ಮೆದುಳಿನ ಕುಂಠಿತ ಬೆಳವಣಿಗೆಯೂ ಸಹಿತ ಥೈರಾಯ್ಡ್ ಗ್ರಂಥಿಯ ರೋಗಗ್ರಸ್ತ ಸ್ಥಿತಿಯಿಂದ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಬ್ರೈನ್ ಡೆವಲಪ್ಮೆಂಟ್, ಬಾಡಿ ಡೆವಲಪ್ಮೆಂಟ್ ಮತ್ತು ಮೂಳೆಗಳನ್ನು ಸರಿಯಾದ ಸಮಸ್ಥಿತಿಯಲ್ಲಿ ಇಡಲಿಕ್ಕೂ ಸಹಿತ ಈ ಥೈರಾಯ್ಡ್ ಗ್ರಂಥಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುತ್ತೆ ಸ್ನೇಹಿತರೆ. ನಮ್ಮ ಚಯಾಪಚಯದ ಕ್ರಿಯೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಸರಿಯಾಗಿ ಕಾಪಾಡಿಕೊಳ್ಳುವ ಹಾಗೆ ಮಾಡುವಂಥದ್ದು ಥೈರಾಯ್ಡ್ ಗ್ರಂಥಿ ಅಂತ ಹೇಳಿದರೆ ಟೆಂಪ್ರೇಚರ್ ಮೇಂಟೆನೆನ್ಸ್ ಅಂತ ಹೇಳಿದರೆ ದೇಹದ ಒಳಗಿನ ಉಷ್ಣಾಂಶವನ್ನು ಸರಿಯಾಗಿ ನಿರ್ವಹಿಸುವುದು ಈ ಥೈರಾಯ್ಡ್ ಗ್ರಂಥಿ. ಸೊ ಹೀಗಾಗಿ ಥೈರಾಯ್ಡ್ ಗ್ರಂಥಿ ಬಹಳ ಮುಖ್ಯವಾಗುತ್ತೆ ನಮ್ಮ ಪೂರ್ತಿಯಾದ ದೇಹದ ಆರೋಗ್ಯಕ್ಕೆ ಸ್ನೇಹಿತರೆ. ಥೈರಾಯ್ಡ್ ಗ್ರಂಥಿಯ ಇನ್ನೂ ಒಂದು ಬಹಳ ಮುಖ್ಯವಾದ ಕೆಲಸ ಅಂತ ಹೇಳಿದರೆ ನಮ್ಮ ಹೃದಯದ ಬಡಿತವನ್ನು ಅದು ಚಲಾಯಿಸ್ತಾ ಇರುತ್ತೆ. ಹೃದಯದ ಬಡಿತದ ಒಂದು ನಿಯಂತ್ರಣವನ್ನು ಥೈರಾಯ್ಡ್ ಗ್ರಂಥಿ ಇಟ್ಕೊಂಡಿರುತ್ತೆ ಸ್ನೇಹಿತರೆ. ಥೈರಾಯ್ಡ್ ಗ್ರಂಥಿಯ ರೋಗಗ್ರಸ್ತ ಸ್ಥಿತಿ ಏನಾದ್ರು ಉಂಟಾಯಿತು ಅಂತ ಹೇಳಿದರೆ ಹೃದಯದ ವಿಫಲತೆ, ಹೃದಯದ ರೋಗಗಳು, ಹೃದಯದ ಸಂಬಂಧಪಟ್ಟಂತಹ ಬಹಳಷ್ಟು ಲಕ್ಷಣಗಳು ಕಾಣುವಂಥದ್ದು ಸರ್ವೇಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ಹೃದಯದ ಒಂದು ಬಡಿತ ಮತ್ತು ನಮ್ಮ ಚಯಾಪಚಯದ ಕ್ರಿಯೆ ಮತ್ತು ನಮ್ಮ ಪೂರ್ತಿಯಾದ ದೇಹದ ಒಂದು ಉಷ್ಣಾಂಶ ಅಂತ ಹೇಳಿದರೆ ನಮ್ಮ ದೇಹದ ಉಷ್ಣಾಂಶವನ್ನು ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಮುಖ್ಯವಾಗುತ್ತೆ ಈ ಥೈರಾಯ್ಡ್ ಗ್ರಂಥಿ. ಸೊ ಹೀಗಾಗಿ ಇದಿಷ್ಟು ಮುಖ್ಯವಾದ ಕಾರ್ಯಗಳು ಈ ಥೈರಾಯ್ಡ್ ಗ್ರಂಥಿಗೆ ಸೇರಿದ್ದು ಸ್ನೇಹಿತರೆ. ಸೊ ಇಂದಿನ ಎಪಿಸೋಡ್ನಲ್ಲಿ ಥೈರಾಯ್ಡ್ ಗ್ರಂಥಿಯ ಮುಖ್ಯವಾದ ಕೆಲಸ ಕಾರ್ಯಗಳನ್ನ ತಿಳ್ಕೊಂಡ್ವಿ. ಥೈರಾಯ್ಡ್ ಗ್ರಂಥಿ ಒಂದು ನಿರ್ನಾಳಕ ಗ್ರಂಥಿ ಅಂತ ತಿಳ್ಕೊಂಡ್ವಿ ಮತ್ತು ಥೈರಾಯ್ಡ್ ಗ್ರಂಥಿ ವಿಫಲವಾದರೆ ಏನೇನು ತೊಂದರೆಗಳಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಥೈರಾಯ್ಡ್ನ ರೋಗವನ್ನು ಹೇಗೆ ವಿಂಗಡಿಸ್ತೀವಿ, ಈ ರೋಗವನ್ನು ಹೇಗೆ ವಿಂಗಡಿಸಿ ಆ ರೋಗದ ಲಕ್ಷಣಗಳನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ. ಯಾಕೆಂತ ಹೇಳಿದರೆ ಥೈರಾಯ್ಡ್ನ ರೋಗಗಳ ಒಂದು ಪ್ರಚಾರ ಬಹಳಷ್ಟಾಗಿದೆ. ಆದರೆ ಥೈರಾಯ್ಡ್ ಗ್ರಂಥಿಯ ಕೆಲಸ ಕಾರ್ಯಗಳು, ಅದರ ಲಕ್ಷಣಗಳು ಮತ್ತು ಅದನ್ನು ಉಪಚರಿಸುವ ಸರಿಯಾದ ವಿಧಾನ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ ಅಂತ ನನ್ನ ಕಳಕಳಿಯ ವಿನಂತಿ ಸ್ನೇಹಿತರೆ. ಇದಿಷ್ಟು ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.